ಎಲ್ಲರಿಗೂ ನಮಸ್ಕಾರ. ಮೆಕ್ಯಾನಿಕಲ್ ಡೀಸೆಲ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಲಿಯಲಿದ್ದೇವೆ ಏರ್ ಕಂಪ್ರೆಸರ್ ಮತ್ತು ಎಕ್ಸಾಸ್ಟರ್ ಅನ್ನು ಕಿತ್ತು ಹಾಕುವುದು, ಎಲ್ಲಾ ಭಾಗಗಳ ಸ್ವಚ್ಛತೆ, ಸಿಲಿಂಡರ್ನ ಸವೆತವನ್ನು ಅಳೆಯುವುದು ಮತ್ತು ಎಂಜಿನ್ನಲ್ಲಿ ಎಲ್ಲಾ ಭಾಗಗಳನ್ನು ಮರುಜೋಡಿಸಿ ಅಳವಡಿಸುವುದು. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು ಏರ್ ಕಂಪ್ರೆಸರ್ ಅನ್ನು ಕಿತ್ತು ಹಾಕುವುದು, ಏರ್ ಕಂಪ್ರೆಸರ್ನ ಭಾಗಗಳನ್ನು ಪರೀಕ್ಷಿಸುವುದು, ಏರ್ ಕಂಪ್ರೆಸರ್ ಅನ್ನು ಜೋಡಿಸುವುದು, ಏರ್ ಎಕ್ಸಾಸ್ಟರ್ ಅನ್ನು ಕಿತ್ತು ಹಾಕುವುದು, ಏರ್ ಎಕ್ಸಾಸ್ಟರ್ನ ಭಾಗಗಳನ್ನು ಪರೀಕ್ಷಿಸುವುದು ಮತ್ತು ನಂತರ ಏರ್ ಎಕ್ಸಾಸ್ಟರ್ ಅನ್ನು ಜೋಡಿಸುವುದು. ಇದಕ್ಕೆ ಅಗತ್ಯವಿರುವ ಉಪಕರಣಗಳು, ಸಲಕರಣೆ ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಟ್ರೇನಿಗಳ ಪರಿಕರಗಳ ಕಿಟ್ 1, ಸಾಕೆಟ್ ಸ್ಪ್ಯಾನರ್ ಸೆಟ್ 1, ಟಾರ್ಕ್ ರೆಂಚ್ 1, ಹೊರಗಿನ ಮೈಕ್ರೋಮೀಟರ್ 1, ಸಿಲಿಂಡರ್ ಬೋರ್ ಗೇಜ್ 1, ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ 1, ಪಿಸ್ಟನ್ ರಿಂಗ್ ಕಂಪ್ರೆಸರ್ 1, ಫೀಲರ್ ಗೇಜ್ 1, ಮಲ್ಟಿ ಸಿಲಿಂಡರ್ ಡೀಸೆಲ್ ಇಂಜಿನ್ 1, ಏರ್ ಕಂಪ್ರೆಸರ್ 1, ಪಿಸ್ಟನ್ ರಿಂಗ್ 1 ಜೊತೆ, ಎಕ್ಸಾಸ್ಟರ್ 1, ಸೀಮೆಎಣ್ಣೆ ಅಗತ್ಯವಿರುವಂತೆ, ಸೋಪ್ ಆಯಿಲ್ ಅಗತ್ಯವಿರುವಂತೆ, ಲೂಬ್ರಿಕೆಂಟ್ ಆಯಿಲ್ ಅಗತ್ಯವಿರುವಂತೆ, ಶುಚಿಗೊಳಿಸುವ ಬಟ್ಟೆ ಅಗತ್ಯವಿರುವಂತೆ, ಎಮರಿ ಪೇಪರ್ ಅಗತ್ಯವಿರುವಂತೆ, ಗ್ರೀಸ್ ಅಗತ್ಯವಿರುವಂತೆ ಮತ್ತು ಗ್ಯಾಸ್ಕೆಟ್ ವಸ್ತು ಅಗತ್ಯವಿರುವಂತೆ. ಈಗ ಏರ್ ಕಂಪ್ರೆಸರ್ ಅನ್ನು ಕಿತ್ತು ಹಾಕುವುದನ್ನು ನೋಡೋಣ. ಮೊದಲಿಗೆ ಸಿಸ್ಟಂನಿಂದ ಗಾಳಿಯನ್ನು ಬಿಡುಗಡೆ ಮಾಡಿ. ಏರ್ ಕಂಪ್ರೆಸರ್ ಆಫ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ಅದನ್ನು ತೆರೆಯಲು ಡ್ರೈನ್ ವಾಲ್ವ್ ಅನ್ನು ಅಪ್ರದಕ್ಷಿಣಾಕಾರವಾಗಿ ನಿಧಾನವಾಗಿ ತಿರುಗಿಸಿ. ತೈಲ ಮತ್ತು ಗಾಳಿಯ ಪೈಪ್ಗಳನ್ನು ತೆಗೆಯಿರಿ. ಫಾಸ್ಟ್ನರ್ಗಳನ್ನು ತೆಗೆದು ಮತ್ತು ಏರ್ ಕಂಪ್ರೆಸರ್ ಅನ್ನು ಅದರ ಸ್ಥಾನದಿಂದ ತೆಗೆದುಹಾಕಿ. ಏರ್ ಕಂಪ್ರೆಸರ್ ಘಟಕವನ್ನು ಬಾಹ್ಯವಾಗಿ ಸ್ವಚ್ಛಗೊಳಿಸಿ. ಡ್ರೈವ್ ಸಂಪರ್ಕವನ್ನು ತೆಗೆದುಹಾಕಿ. ಏರ್ ಕಂಪ್ರೆಸರ್ನ ಸಿಲಿಂಡರ್ ಹೆಡ್ ತೆಗೆದುಹಾಕಿ. ವ್ಯಾಲ್ವ್ ಪ್ಲೇಟ್ನೊಂದಿಗೆ ರೀಡ್ ಕವಾಟದ ಜೋಡಣೆಯನ್ನು ತೆಗೆದುಹಾಕಿ. ವ್ಯಾಲ್ವ್ ಪ್ಲೇಟ್ನಿಂದ ಒಳಹರಿವು ಮತ್ತು ವಿತರಣಾ ರೀಡ್ ಕವಾಟಗಳನ್ನು ತೆಗೆದುಹಾಕಿ. ಬೇಸ್ ಕವರ್ ಪ್ಲೇಟ್ ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ ಅನ್ನು ತಿರುಗಿಸಿ ಪಿಸ್ಟನ್ ಅನ್ನು ಕೆಳಗಿನ ಸ್ಥಾನಕ್ಕೆ ತನ್ನಿ. ಕ್ರ್ಯಾಂಕ್ ಶಾಫ್ಟ್ ಅನ್ನು ತಿರುಗುವ ದಿಕ್ಕಿನಲ್ಲಿ ತಿರುಗಿಸಲು ವ್ರೆಂಚ್ ಅಥವಾ ಸೂಕ್ತವಾದ ಸಾಧನವನ್ನು ಎಚ್ಚರಿಕೆಯಿಂದ ಬಳಸಿ. ಇದು ಪಿಸ್ಟನ್ ಅನ್ನು ಅದರ ಸ್ಟ್ರೋಕ್ನ ಕೆಳಭಾಗಕ್ಕೆ ತರುತ್ತದೆ. ಲಾಕ್ ಪ್ಲೇಟ್ ಅನ್ನು ಅನ್ಲಾಕ್ ಮಾಡಿ. ಸಂಪರ್ಕಿಸುವ ರಾಡ್ ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ಬೇರಿಂಗ್ ಶೆಲ್ನೊಂದಿಗೆ ಕ್ಯಾಪ್ ಅನ್ನು ಹೊರತೆಗೆಯಿರಿ. ಪಿಸ್ಟನ್ ಜೋಡಣೆಯನ್ನು ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ನಿಂದ ಪಿಸ್ಟನ್ ರಾಡ್ ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ನಿಂದ ಪಿಸ್ಟನ್ ರಾಡ್ ಸಂಪರ್ಕ ಕಡಿತಗೊಂಡ ನಂತರ ನೀವು ನಿಧಾನವಾಗಿ ಸಿಲಿಂಡರ್ನಿಂದ ಪಿಸ್ಟನ್ ಅನ್ನು ಸ್ಲೈಡ್ ಮಾಡಲು ಸಾಧ್ಯವಾಗುತ್ತದೆ. ಪಿಸ್ಟನ್ನ ಆಯಿಲ್ ರಿಂಗ್ ಮತ್ತು ಕಂಪ್ರೆಷನ್ ರಿಂಗ್ಗಳನ್ನು ತೆಗೆದುಹಾಕಿ. ಪಿಸ್ಟನ್ನಿಂದ ಗ್ಯಾಜಿಯನ್ ಪಿನ್ ಮತ್ತು ಸಂಪರ್ಕಿಸುವ ರಾಡ್ ಅನ್ನು ತೆಗೆದುಹಾಕಿ. ಗ್ಯಾಸ್ಕೆಟ್ ಜೊತೆಗೆ ಕೊನೆಯ ಕವರ್ ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ ಮತ್ತು ಥ್ರಸ್ಟ್ ವಾಷರ್ ಅನ್ನು ಹೊರತೆಗೆಯಿರಿ. ಶುಚಿಗೊಳಿಸುವಿಕೆ ಮತ್ತು ತಪಾಸಣೆ. ಏರ್ ಕಂಪ್ರೆಸರ್ ಭಾಗಗಳನ್ನು ಸ್ವಚ್ಛಗೊಳಿಸಿ. ಕ್ರ್ಯಾಂಕ್ ಶಾಫ್ಟ್ ಮತ್ತು ಸಂಪರ್ಕಿಸುವ ರಾಡ್ನಲ್ಲಿ ತೈಲ ಮಾರ್ಗಗಳನ್ನು ಸ್ವಚ್ಛಗೊಳಿಸಿ ಮತ್ತು ಗಾಳಿಯ ಮುಕ್ತ ಹರಿವನ್ನು ಪರಿಶೀಲಿಸಿ. ತಡೆಗಟ್ಟುವಿಕೆ, ಕೆಸರು ಅಥವಾ ಶಿಲಾಖಂಡ ರಾಶಿಗಳ ಯಾವುದೇ ಚಿಹ್ನೆಗಳಿಗಾಗಿ ತೈಲ ಮಾರ್ಗಗಳನ್ನು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ತೈಲ ಮಾರ್ಗಗಳನ್ನು ಸ್ವಚ್ಛಗೊಳಿಸಲೆಂದೇ ವಿನ್ಯಾಸಗೊಳಿಸಿದ ಬ್ರಷ್ ಅಥವಾ ಉಪಕರಣಗಳನ್ನು ಬಳಸಿ. ಈ ಉಪಕರಣಗಳು ಹಾದಿಗಳಿಂದ ಕಸವನ್ನು ಹೊರಹಾಕಿ ತೆಗೆದುಹಾಕಲು ಸಹಾಯ ಮಾಡಬಹುದು. ಸವೆತ, ಟೇಪರ್ ಮತ್ತು ಅಂಡಾಕಾರಕ್ಕಾಗಿ ಸಿಲಿಂಡರ್ ಬೋರ್ ಅನ್ನು ಪರೀಕ್ಷಿಸಿ. ಅಗತ್ಯವಿದ್ದರೆ ರೀಬೋರಿಂಗ್ ಅನ್ನು ಶಿಫಾರಸು ಮಾಡಿ. ಪಿಸ್ಟನ್ ಗ್ರೂವ್ನಲ್ಲಿ ರಿಂಗ್ ಕ್ಲಿಯರೆನ್ಸ್ಗಾಗಿ ಪರಿಶೀಲಿಸಿ. ನೀವು ಸ್ವಲ್ಪ ಪ್ರತಿರೋಧವನ್ನು ಅನುಭವಿಸುವವರೆಗೆ ಪಿಸ್ಟನ್ ರಿಂಗ್ ಮತ್ತು ಸಿಲಿಂಡರ್ ಬೋರ್ ನಡುವೆ ಫೀಲರ್ ಗೇಜ್ ಅನ್ನು ನಿಧಾನವಾಗಿ ಸ್ಲೈಡ್ ಮಾಡಿ. ಅತಿಯಾದ ಬಲವಿಲ್ಲದೆ ಹೊಂದಿಕೊಳ್ಳುವ ಫೀಲರ್ ಗೇಜ್ನ ದಪ್ಪವನ್ನು ಗಮನಿಸಿ. ನಿಮ್ಮ ಎಂಜಿನ್ ಬಹು ರಿಂಗ್ಗಳನ್ನು ಹೊಂದಿದ್ದರೆ ಪ್ರತಿ ರಿಂಗ್ನ ಅಂತರದ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಅವೆಲ್ಲವೂ ನಿಗದಿತ ಕ್ಲಿಯರೆನ್ಸ್ ಅನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಬಿರುಕು ಮತ್ತು ಹಾನಿಗಾಗಿ ಸಂಪರ್ಕಿಸುವ ರಾಡ್ ಅನ್ನು ಪರೀಕ್ಷಿಸಿ. ಸವೆತ, ಟೇಪರ್ ಮತ್ತು ಅಂಡಾಕಾರಕ್ಕಾಗಿ ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ಅನ್ನು ಪರೀಕ್ಷಿಸಿ. ಮೈಕ್ರೋಮೀಟರ್ ಅಥವಾ ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ಮಾಪನ ಸಾಧನವನ್ನು ಬಳಸಿಕೊಂಡು ಉದ್ದದ ಉದ್ದಕ್ಕೂ ಹಲವಾರು ಹಂತಗಳಲ್ಲಿ ಮುಖ್ಯ ನಿಯತಕಾಲಿಕಗಳ ವ್ಯಾಸವನ್ನು ಅಳೆಯಿರಿ. ಈ ಅಳತೆಗಳನ್ನು ತಯಾರಕರ ವಿಶೇಷಣಗಳಿಗೆ ಹೋಲಿಸಿ. ಇದು ಟೇಪರ್ ಮತ್ತು ಅಂಡಾಕಾರವನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ. ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ಗಳು ಮತ್ತು ಬಿಯರಿಂಗ್ಗಳ ನಡುವಿನ ಕ್ಲಿಯರೆನ್ಸ್ಗಾಗಿ ಪರಿಶೀಲಿಸಿ. ಅಗತ್ಯವಿದ್ದರೆ ಬಿಯರಿಂಗ್ಗಳನ್ನು ಬದಲಾಯಿಸಿ. ಒಳಹರಿವು ಮತ್ತು ವಿತರಣಾ ರೀಡ್ ಕವಾಟವನ್ನು ಪರೀಕ್ಷಿಸಿ. ಅಗತ್ಯವಿದ್ದರೆ ಅವುಗಳನ್ನು ಬದಲಾಯಿಸಿ.
ಯಾವುದೇ ಹಾನಿಗಾಗಿ ಕ್ರ್ಯಾಂಕ್ ಶಾಫ್ಟ್ ಥ್ರಸ್ಟ್ ವಾಷರ್ ಅನ್ನು ಪರಿಶೀಲಿಸಿ. ಬಿರುಕು ಮತ್ತು ಹಾನಿಗಾಗಿ ಪಿಸ್ಟನ್ ಮತ್ತು ಸಿಲಿಂಡರ್ ಹೆಡ್ ಅನ್ನು ಪರಿಶೀಲಿಸಿ. ಜೋಡಿಸುವುದು. ಕ್ರ್ಯಾಂಕ್ ಶಾಫ್ಟ್ ಅನ್ನು ಥ್ರಸ್ಟ್ ವಾಷರ್ ಜೊತೆಗೆ ಸಿಲಿಂಡರ್ ಬ್ಲಾಕ್ನಲ್ಲಿ ಸರಿಯಾದ ಸ್ಥಾನದಲ್ಲಿ ಇರಿಸಿ. ಹೊಸ ತೈಲ ಮುದ್ರೆಯನ್ನು ಒತ್ತಿ ಮತ್ತು ಹೊಸ ಗ್ಯಾಸ್ಕೆಟ್ ಅನ್ನು ಕೊನೆಯ ಕವರ್ನಲ್ಲಿ ಇರಿಸಿ. ಕಂಪ್ರೆಸರ್ನ ಮೇಲೆ ಕೊನೆಯ ಕವರ್ ಅನ್ನು ಹೊಂದಿಸಿ. ಕೊನೆಯ ಕವರ್ ಸ್ಕ್ರೂಗಳನ್ನು ವಾಷರ್ಗಳಿಂದ ಬಿಗಿಗೊಳಿಸಿ ಮತ್ತು ಕ್ರ್ಯಾಂಕ್ ಶಾಫ್ಟ್ನ ಮುಕ್ತ ತಿರುಗುವಿಕೆಯನ್ನು ಪರಿಶೀಲಿಸಿ. ಗಜನ್ ಪಿನ್ನೊಂದಿಗೆ ಪಿಸ್ಟನ್ ಮತ್ತು ಸಂಪರ್ಕಿಸುವ ರಾಡ್ ಅನ್ನು ಜೋಡಿಸಿ. ಪಿಸ್ಟನ್ ಗ್ರೂವ್ಗಳಲ್ಲಿ ಪಿಸ್ಟನ್ ರಿಂಗ್ಗಳನ್ನು ಸರಿಪಡಿಸಿ ಮತ್ತು ತಯಾರಕರು ಶಿಫಾರಸು ಮಾಡಿದಂತೆ ಅವುಗಳನ್ನು ಪೇರಿಸಿ. ಸಂಪರ್ಕಿಸುವ ರಾಡ್ ಮೇಲಿನ ಬೇರಿಂಗ್ ಶೆಲ್ ಅನ್ನು ಸಂಪರ್ಕಿಸುವ ರಾಡ್ನಲ್ಲಿ ಸರಿಪಡಿಸಿ. ರಿಂಗ್ ಗೈಡ್ ಅನ್ನು ಬೋರ್ನ ಮೇಲೆ ಇರಿಸಿ. ರಿಂಗ್ ಗೈಡ್ ಬೋರ್ನೊಂದಿಗೆ ಹೊಂದುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮರದ ಬ್ಲಾಕ್ನೊಂದಿಗೆ ರಿಂಗ್ ಗೈಡ್ ಮತ್ತು ಬೋರ್ನಲ್ಲಿ ಪಿಸ್ಟನ್ ಮತ್ತು ಸಂಪರ್ಕಿಸುವ ರಾಡ್ ಜೋಡಣೆಯನ್ನು ಸೇರಿಸಿ. ಬೇರಿಂಗ್ ಶೆಲ್ನೊಂದಿಗೆ ಸಂಪರ್ಕಿಸುವ ರಾಡ್ ಕ್ಯಾಪ್ ಅನ್ನು ಸರಿಪಡಿಸಿ ಮತ್ತು ಶಿಫಾರಸು ಮಾಡಲಾದ ಟಾರ್ಕ್ನಲ್ಲಿ ಸಮದು. ಕ್ರ್ಯಾಂಕ್ ಶಾಫ್ಟ್ ಅನ್ನು ಥ್ರಸ್ಟ್ ವಾಷರ್ ಜೊತೆಗೆ ಸಿಲಿಂಡರ್ ಬ್ಲಾಕ್ನಲ್ಲಿ ಸರಿಯಾದ ಸ್ಥಾನದಲ್ಲಿ ಇರಿಸಿ. ಹೊಸ ತೈಲ ಮುದ್ರೆಯನ್ನು ಒತ್ತಿ ಮತ್ತು ಹೊಸ ಗ್ಯಾಸ್ಕೆಟ್ ಅನ್ನು ಕೊನೆಯ ಕವರ್ನಲ್ಲಿ ಇರಿಸಿ. ಕಂಪ್ರೆಸರ್ನ ಮೇಲೆ ಕೊನೆಯ ಕವರ್ ಅನ್ನು ಹೊಂದಿಸಿ. ಕೊನೆಯ ಕವರ್ ಸ್ಕ್ರೂಗಳನ್ನು ವಾಷರ್ಗಳಿಂದ ಬಿಗಿಗೊಳಿಸಿ ಮತ್ತು ಕ್ರ್ಯಾಂಕ್ ಶಾಫ್ಟ್ನ ಮುಕ್ತ ತಿರುಗುವಿಕೆಯನ್ನು ಪರಿಶೀಲಿಸಿ. ಗಜನ್ ಪಿನ್ನೊಂದಿಗೆ ಪಿಸ್ಟನ್ ಮತ್ತು ಸಂಪರ್ಕಿಸುವ ರಾಡ್ ಅನ್ನು ಜೋಡಿಸಿ. ಪಿಸ್ಟನ್ ಗ್ರೂವ್ಗಳಲ್ಲಿ ಪಿಸ್ಟನ್ ರಿಂಗ್ಗಳನ್ನು ಸರಿಪಡಿಸಿ ಮತ್ತು ತಯಾರಕರು ಶಿಫಾರಸು ಮಾಡಿದಂತೆ ಅವುಗಳನ್ನು ಪೇರಿಸಿ. ಸಂಪರ್ಕಿಸುವ ರಾಡ್ ಮೇಲಿನ ಬೇರಿಂಗ್ ಶೆಲ್ ಅನ್ನು ಸಂಪರ್ಕಿಸುವ ರಾಡ್ನಲ್ಲಿ ಸರಿಪಡಿಸಿ. ರಿಂಗ್ ಗೈಡ್ ಅನ್ನು ಬೋರ್ನ ಮೇಲೆ ಇರಿಸಿ. ರಿಂಗ್ ಗೈಡ್ ಬೋರ್ನೊಂದಿಗೆ ಹೊಂದುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮರದ ಬ್ಲಾಕ್ನೊಂದಿಗೆ ರಿಂಗ್ ಗೈಡ್ ಮತ್ತು ಬೋರ್ನಲ್ಲಿ ಪಿಸ್ಟನ್ ಮತ್ತು ಸಂಪರ್ಕಿಸುವ ರಾಡ್ ಜೋಡಣೆಯನ್ನು ಸೇರಿಸಿ. ಬೇರಿಂಗ್ ಶೆಲ್ನೊಂದಿಗೆ ಸಂಪರ್ಕಿಸುವ ರಾಡ್ ಕ್ಯಾಪ್ ಅನ್ನು ಸರಿಪಡಿಸಿ ಮತ್ತು ಶಿಫಾರಸು ಮಾಡಲಾದ ಟಾರ್ಕ್ನಲ್ಲಿ ಸಂಪರ್ಕಿಸುವ ರಾಡ್ ಕ್ಯಾಪ್ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ವ್ಯಾಲ್ವ್ ಪ್ಲೇಟ್ನಲ್ಲಿ ಡೆಲಿವರಿ ರೀಡ್ ವ್ಯಾಲ್ವ್ ಅನ್ನು ಅಳವಡಿಸಿ. ವ್ಯಾಲ್ವ್ ಪ್ಲೇಟ್ ಅನ್ನು ತಿರುಗಿಸಿ ಇನ್ಲೆಟ್ ರೀಡ್ ವ್ಯಾಲ್ವ್ ಅನ್ನು ಹೊಂದಿಸಿ. ಸರಿಯಾದ ಗ್ಯಾಸ್ಕೆಟ್ ಬಳಸಿ ಸಿಲಿಂಡರ್ ಹೆಡ್ ಮತ್ತು ವ್ಯಾಲ್ವ್ ಪ್ಲೇಟ್ ಅನ್ನು ಜೋಡಿಸಿ. ಗ್ಯಾಸ್ಕೆಟ್ ಕವಾಟಗಳನ್ನು ಅತಿಕ್ರಮಿಸಬಾರದು. ಗ್ಯಾಸ್ಕೆಟ್ ಮೇಲೆ ಗ್ರೀಸ್ ಅಥವಾ ಎಣ್ಣೆಯನ್ನು ಹಚ್ಚಿ. ಸಿಲಿಂಡರ್ ಹೆಡ್ ಅನ್ನು ಹೊಂದಿಸಿ ಶಿಫಾರಸು ಮಾಡಿದ ಟಾರ್ಕ್ಗಳಲ್ಲಿ ಬಿಗಿಗೊಳಿಸಲು ಫಾಸ್ಟ್ನರ್ಗಳನ್ನು ಸರಿಪಡಿಸಿ. ಕಂಪ್ರೆಸರ್ ಮೇಲೆ ಕೆಳಗಿನ ಕವರ್ ಅನ್ನು ಹೊಂದಿಸಿ. ಎಂಜಿನ್ನಲ್ಲಿ ಏರ್ ಕಂಪ್ರೆಸರ್ ಅನ್ನು ಅಳವಡಿಸಿ. ಎಕ್ಸಾಸ್ಟರ್ ಅನ್ನು ಕಿತ್ತುಹಾಕುವುದು. ಡ್ರೈವ್ ಸಂಪರ್ಕವನ್ನು ತೆಗೆದುಹಾಕಿ. ಕೊನೆಯ ಕವರ್ ಬೋಲ್ಟ್ಗಳನ್ನು ತೆಗೆದುಹಾಕಿ. ಎಕ್ಸಾಸ್ಟರ್ನಿಂದ ಅಂತಿಮ ಕವರ್ ಅನ್ನು ಹೊರತೆಗೆಯಲು ಎಂಡ್ ಕವರ್ನ ಥ್ರೆಡ್ ರಂಧ್ರದಲ್ಲಿ ಎಳೆಯುವ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ವೇನ್ಗಳ ಜೊತೆಗೆ ರೋಟರ್ ಅನ್ನು ಹೊರತೆಗೆಯಿರಿ. ವೇನ್ಗಳನ್ನು ತೆಗೆಯಿರಿ. ಶಿಫಾರಸು ಮಾಡಿದ ದ್ರಾವಕದಿಂದ ಎಲ್ಲಾ ಭಾಗಗಳನ್ನು ಸ್ವಚ್ಛಗೊಳಿಸಿ. ತಪಾಸಣೆ. ಯಾವುದೇ ಬಿರುಕು, ಹಾನಿ ಇತ್ಯಾದಿಗಳಿಗಾಗಿ ವೇನ್ಗಳನ್ನು ಗಮನವಿಟ್ಟು ಪರೀಕ್ಷಿಸಿ. ವೇನ್ಗಳ ಮೇಲ್ಮೈಯಲ್ಲಿ ಬಿರುಕುಗಳು, ಚಿಪ್ಸ್ ಅಥವಾ ಗೋಚರ ಹಾನಿಯ ಯಾವುದೇ ಚಿಹ್ನೆಗಳನ್ನು ನೋಡಿ. ಅಂಚುಗಳು ಮತ್ತು ಮೂಲೆಗಳಿಗೆ ಹೆಚ್ಚು ಗಮನ ಕೊಡಿ. ಯಾವುದೇ ವಾರ್ಪಿಂಗ್, ಬಾಗುವಿಕೆ ಅಥವಾ ಅಸ್ಪಷ್ಟತೆಗಾಗಿ ವೇನ್ಗಳನ್ನು ಪರೀಕ್ಷಿಸಿ. ವೇನ್ಗಳ ನಡುವೆ ಯಾವುದೇ ವಿದೇಶಿ ವಸ್ತುಗಳು ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸವೆತ, ಬಿರುಕು ಇತ್ಯಾದಿಗಳಿಗಾಗಿ ರೋಟರ್ ಸ್ಲಾಟ್ ಮತ್ತು ದೇಹವನ್ನು ಪರೀಕ್ಷಿಸಿ. ರೋಟರ್ ಸ್ಲಾಟ್ಗಳಲ್ಲಿ ವೇನ್ಗಳನ್ನು ಸ್ಲೈಡ್ ಮಾಡಿ ಮತ್ತು ಸ್ಲಾಟ್ನಲ್ಲಿ ವೇನ್ಗಳ ಮುಕ್ತ ಚಲನೆಯನ್ನು ಪರಿಶೀಲಿಸಿ. ಜೋಡಿಸುವುದು. ರೋಟರ್ ಸ್ಲಾಟ್ಗಳಲ್ಲಿ ಲ್ಯೂಬ್ರಿಕೆಂಟ್ ಹಚ್ಚಿ. ರೋಟರ್ನ ಸ್ಲಾಟ್ಗಳ ಒಳಗೆ ವೇನ್ಗಳನ್ನು ಸರಿಪಡಿಸಿ. ಶ್ಯಾಂಫರ್ಡ್ ಅಂಚನ್ನು ಹೊರಗೇರಿಸಿ. ವೇನ್ಗಳು ಕುಳಿತುಕೊಳ್ಳುವ ರೋಟರ್ನಲ್ಲಿ ಸ್ಲಾಟ್ಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಹಾನಿ, ಸವೆತ ಅಥವಾ ಶಿಲಾಖಂಡ ರಾಶಿಗಳ ಚಿಹ್ನೆಗಳಿಗಾಗಿ ನೋಡಿ. ಹಾನಿ, ಬಿರುಕು ಅಥವಾ ಸವೆತಕ್ಕಾಗಿ ವೇನ್ಗಳನ್ನು ಪರೀಕ್ಷಿಸಿ. ಯಾವುದೇ ವೇನ್ಗಳು ಹಾನಿಗೊಳಗಾದರೆ ನಂತರ ಅವುಗಳನ್ನು ಬದಲಾಯಿಸಬೇಕಾಗಬಹುದು. ದೇಹದೊಳಗೆ ರೋಟರ್ ಅನ್ನು ಸೇರಿಸಿ. ಹೊಸ ಓ ರಿಂಗ್ಗಳು ಮತ್ತು ಕೀಲುಗಳೊಂದಿಗೆ ಅಂತ್ಯದ ಕವರ್ಗಳನ್ನು ಹೊಂದಿಸಿ. ಡ್ರೈವ್ ಸಂಪರ್ಕವನ್ನು ಹೊಂದಿಸಿ. ಎಂಜಿನ್ನಲ್ಲಿ ಎಕ್ಸಾಸ್ಟರ್ ಘಟಕವನ್ನು ಹೊಂದಿಸಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದು ಹೇಗೆ ಏರ್ ಕಂಪ್ರೆಸರ್ ಅನ್ನು ಕಿತ್ತುಹಾಕುವುದು, ಏರ್ ಕಂಪ್ರೆಸರ್ನ ಭಾಗಗಳನ್ನು ಪರೀಕ್ಷಿಸುವುದು, ಏರ್ ಕಂಪ್ರೆಸರ್ ಅನ್ನು ಜೋಡಿಸುವುದು, ಏರ್ ಎಕ್ಸಾಸ್ಟರ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಏರ್ ಎಕ್ಸಾಸ್ಟರ್ನ ಭಾಗಗಳನ್ನು ಪರೀಕ್ಷಿಸುವುದು ಮತ್ತು ಏರ್ ಎಕ್ಸಾಸ್ಟರ್ ಅನ್ನು ಜೋಡಿಸುವುದು. ನಿಮ್ಮ ತಾಳ್ಮೆ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.